संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಶಿವನು ತಾಯಿ ಪಾರ್ವತಿಗೆ ಒಬ್ಬ ವ್ಯಕ್ತಿಯು ತನ್ನ ಅದೃಷ್ಟವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಒಂದು ರಹಸ್ಯವನ್ನು ಹೇಳಿದರು. ನೀವು ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲವೇ? ನಿಮ್ಮ ಪ್ರಯತ್ನಗಳು ಪದೇ ಪದೇ ವಿಫಲವಾಗುತ್ತಿವೆಯೇ? ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತಿಲ್ಲವೇ? ಈ ಕಥೆ ನಿಮಗಾಗಿ. ಇದನ್ನು ಎಚ್ಚರಿಕೆಯಿಂದ ಕೇಳಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಒಮ್ಮೆ ಶಿವ ಪಾರ್ವತಿ ಕೈಲಾಸ ಪರ್ವತದ ಮೇಲೆ ಒಟ್ಟಿಗೆ ಕುಳಿತುಕೊಂಡಿದ್ದರು. ಆಗ ಪಾರ್ವತಿ ಶಿವನನ್ನು ಕೇಳುತ್ತಾರೆ, ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ದಯವಿಟ್ಟು ಅದಕ್ಕೆ ಉತ್ತರಿಸಿ ಮತ್ತು ನನ್ನ ಕುತೂಹಲವನ್ನು ಪೂರೈಸಿ ಎಂದು ಪಾರ್ವತಿ ದೇವಿ ಕೇಳುತ್ತಾರೆ. ಆಗ ಮಹಾಶಿವನು ಮುಗುಳ್ನಗುತ್ತಾ, ದೇವಿ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಕೇಳಿದರು. ಪ್ರಭು, ಒಬ್ಬ ಮನುಷ್ಯನು ತನ್ನ ಅದೃಷ್ಟವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು? ಜೀವನದಲ್ಲಿ ಬರೀ ಕಷ್ಟಗಳೇ ಇದ್ದರೆ ಅವನು ಅದರಿಂದ ಹೇಗೆ ಹೊರಬರಬಹುದು? ಕಷ್ಟಪಟ್ಟರೂ ಪ್ರತಿಫಲ ಇಲ್ಲದೆ ಹೋದರೆ ಅದೃಷ್ಟವನ್ನು ತನ್ನ ಕಡೆಗೆ ತಿರುಗಿಸಲು ಆತನು ಏನು ಮಾಡಬಹುದು? ಆಗ ಮಹಾಶಿವನು ಗಂಭೀರವಾಗಿ, ದೇವಿ, ನೀನು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ದೀಯಾ. ಈ ಉತ್ತರವು ಎಲ್ಲ ಮಾನವ ಕುಲಕ್ಕೂ ಉಪಯುಕ್ತವಾಗಿರುತ್ತದೆ. ನಾನು ನಿನಗೆ ಒಂದು ಕಥೆಯ ಮೂಲಕ ಇದಕ್ಕೆ ಉತ್ತರಿಸುತ್ತೇನೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಈ ಕಥೆಯಲ್ಲಿ ಅಡಗಿವೆ. ಆದರೆ ನೀನು ಈ ಕಥೆಯನ್ನ ಗಮನವಿಟ್ಟು ಕೇಳಬೇಕು. ಆಗ ಪಾರ್ವತಿ ದೇವಿ ದಯೆಯಿಂದ, ಪ್ರಭು, ದಯವಿಟ್ಟು ಆ ಕಥೆಯನ್ನು ನನಗೆ ಹೇಳಿ, ನಾನು ಗಮನವಿಟ್ಟು ಕೇಳುತ್ತೇನೆ ಎಂದು ಹೇಳುತ್ತಾರೆ. ಆಗ ಮಹಾಶಿವನು ಕಥೆ ಹೇಳಲು ಪ್ರಾರಂಭಿಸಿದರು. ಒಮ್ಮೆ ವಿಷ್ಣು ಲಕ್ಷ್ಮೀ ದೇವಿಯು ಸಾಧುಗಳ ವೇಷದಲ್ಲಿ ಭೂಮಿಯ ಮೇಲೆ ವಿಹರಿಸುತ್ತಿದ್ದರು. ಆಗ ಒಬ್ಬ ವ್ಯಕ್ತಿ ದಟ್ಟವಾದ ಕಾಡಿನಲ್ಲಿ ರಸ್ತೆಯ ಪಕ್ಕದಲ್ಲಿ ತನ್ನ ಹೆಂಡತಿಯೊಂದಿಗೆ ಕುಳಿತು ಅಳುತ್ತಿರುವುದನ್ನು ಮಹಾವಿಷ್ಣು ನೋಡಿದರು. ಆಗ ವಿಷ್ಣು ಅವನ ಹತ್ತಿರ ಬಂದು, ನೀನು ಯಾರು? ಈ ನಿರ್ಜನ ಕಾಡಿನಲ್ಲಿ ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು. ವಿಷ್ಣುವಿನ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯ ಅಳು ಸ್ವಲ್ಪ ಕಡಿಮೆಯಾಯಿತು. ಆತನು ಕಣ್ಣೀರು ಒರೆಸಿಕೊಂಡು, ಸ್ವಾಮಿ, ನಾನು ಹತ್ತಿರದ ಹಳ್ಳಿಯಲ್ಲಿ ದುರದೃಷ್ಟಕರ ವ್ಯಾಪಾರಿ. ನಾನು ಹೇಗೆ ಮಾಡಿದರೂ ಅದು ಯಶಸ್ವಿಯಾಗುವುದಿಲ್ಲ. ನನ್ನ ಎಲ್ಲ ಶ್ರಮ ವ್ಯರ್ಥವಾಗುತ್ತದೆ. ನಾನು ನನ್ನ ಹೆಂಡತಿ ಆಭರಣಗಳು ಮತ್ತು ನನ್ನ ಎಲ್ಲ ಆಸ್ತಿಗಳನ್ನು ಮಾರಿದ್ದೇನೆ. ನನ್ನ ಕುಟುಂಬವು ನನ್ನನ್ನು ಕೈಬಿಟ್ಟಿದೆ. ಈಗ ನಾನು ನನ್ನ ಮನೆಯನ್ನು ಸಹ ಅಡ ಇಟ್ಟಿದ್ದೇನೆ. ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಅನಿಸುತ್ತಿದೆ. ಆದ್ದರಿಂದ ನಾನು ಇಲ್ಲಿ ಕುಳಿತು ಜೀವನದ ಬಗ್ಗೆ ಹತಾಶೆಯಿಂದ ಅಳುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆಗ ವಿಷ್ಣುವು, ನಿನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು? ಬಾ, ನಿನ್ನ ಅದೃಷ್ಟದಲ್ಲಿ ಏನು ತಪ್ಪಾಗಿದೆ ಎಂದು ನಾನು ನೋಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಆ ವ್ಯಕ್ತಿ, ಸ್ವಾಮಿ, ಆರಂಭದಲ್ಲಿ ನಾನು ಕೃಷಿ ಮಾಡುತ್ತಿದ್ದೆ. ಆದ್ರೆ ಪ್ರತಿ ವರ್ಷವೂ ಹಣವನ್ನು ಕಳೆದುಕೊಳ್ಳುತ್ತಿದ್ದೆ. ಒಮ್ಮೆ ಬರಗಾಲ ಬಂದು ಮತ್ತೊಮ್ಮೆ ಭಾರಿ ಮಳೆಯಿಂದಾಗಿ ಬೆಳೆಗಳು ನಾಶವಾದವು. ಕೊನೆಗೆ ನಾನು ಕೃಷಿಯನ್ನು ಬಿಟ್ಟು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದೆ. ಆಗ ನನ್ನ ಬಳಿ ಹಣವಿರಲಿಲ್ಲ. ನಾನು ನನ್ನ ಹೆಂಡತಿ ಆಭರಣಗಳನ್ನು ಮಾರಿ ವ್ಯಾಪಾರ ಆರಂಭಿಸಿದೆ. ಕೊನೆಗೆ ಅದು ಕೂಡ ಕೈಕೊಟ್ಟಿತು. ಆರಂಭದಲ್ಲಿ ನನ್ನ ಕುಟುಂಬವು ನನಗೆ ಸಹಾಯ ಮಾಡಿತು. ಆದ್ರೆ ನಷ್ಟಗಳು ಬರುತ್ತಲೇ ಇದ್ದವು. ಒಬ್ಬೊಬ್ಬರಾಗಿ ದೂರ ಸರಿದರು. ಆ ವ್ಯಕ್ತಿ ಕಣ್ಣೀರು ತುಂಬಿಕೊಂಡು ಮಾತುಗಳನ್ನು ಮುಂದುವರಿಸುತ್ತಾ, ಸ್ವಾಮಿ, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದು ನನ್ನ ಕುಟುಂಬಕ್ಕಾಗಿ. ಆದ್ರೆ ಈಗ ಅವರು ನನ್ನಿಂದ ದೂರ ಸರಿದು ಈ ದುರದೃಷ್ಟಕ್ಕೆ ನನ್ನನ್ನೇ ದೂಷಿಸುತ್ತಿದ್ದಾರೆ. ಇದೆಲ್ಲ ನನ್ನಿಂದನೇ ಆಯಿತು ಎಂದು ನನ್ನನ್ನೇ ಹೊಣೆ ಮಾಡುತ್ತಿದ್ದಾರೆ. ನನಗೆ ಒಬ್ಬ ಸ್ನೇಹಿತನಿದ್ದಾನೆ. ನನ್ನ ಜೊತೆಯಲ್ಲಿ ವ್ಯವಹಾರ ಶುರು ಮಾಡಿದ. ಆದ್ರೆ ಅವನ ವ್ಯವಹಾರ ಚೆನ್ನಾಗಿ ನಡೆಯುತ್ತಿದೆ. ಅವನು ನನ್ನ ಮನೆಗೆ ಬಂದಾಗಲೆಲ್ಲ ಅವನ ಯಶಸ್ಸಿನ ಕಥೆಯನ್ನು ಹೇಳುತ್ತಾನೆ. ಅವನ ಮಾತುಗಳನ್ನು ಕೇಳಿ ನನ್ನ ಕುಟುಂಬ ನನ್ನನ್ನು, ನಿನ್ನ ಸ್ನೇಹಿತನನ್ನು ನೋಡು, ನಿನ್ನಿಂದ ಏನು ಸಾಧಿಸಲು ಸಾಧ್ಯವಿಲ್ಲ ಎಂದು ನಿಂದಿಸುತ್ತಾರೆ. ಈ ಮಾತುಗಳನ್ನು ಕೇಳಿದಾಗ ನನ್ನ ಜೀವನದಲ್ಲಿ ನಾನು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತದೆ. ಕೆಲವೊಮ್ಮೆ ನಾನು ತುಂಬಾ ಸಾರಿ ನನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತೇನೆ. ಇವತ್ತು ನಾನು ಅಂತಹ ಯೋಚನೆಗಳೊಂದಿಗೆ ಇಲ್ಲಿಗೆ ಬಂದಿದ್ದೇನೆ. ಆದ್ರೆ ನನಗೆ ಧೈರ್ಯವಿಲ್ಲ. ಅದಕ್ಕಾಗಿ ನಾನು ನನ್ನ ಹೆಂಡತಿಯೊಂದಿಗೆ ಅಳುತ್ತಾ ಇಲ್ಲಿ ಕುಳಿತಿದ್ದೇನೆ ಎಂದು ದುಃಖದಿಂದ ಹೇಳುತ್ತಾನೆ. ಆಗ ಮಹಾವಿಷ್ಣು, ಇದು ನಿನ್ನ ಸಮಸ್ಯೆ, ಇದು ಬೇರೆ ಏನಾದರೂ ಹೇಳಬೇಕೆ ಎಂದು ಕೇಳುತ್ತಾರೆ. ಆಗ ಆ ವ್ಯಕ್ತಿ, ಸ್ವಾಮಿ, ಒಂದೆಡೆ ನನ್ನ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ, ಮತ್ತೊಂದು ಕಡೆ ನನ್ನ ಸ್ನೇಹಿತ ಯಾವಾಗಲೂ ನನ್ನನ್ನು ಕೀಳಾಗಿ ಕಾಣುತ್ತಾನೆ. ಅವನ ಮಾತುಗಳು ನನಗೆ ತುಂಬಾ ನೋವುಂಟು ಮಾಡುತ್ತವೆ. ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಶ್ರೀ ಮಹಾವಿಷ್ಣು ನಗುತ್ತಾ, ನೀನು ನಿಜವಾಗಿಯೂ ನಿನ್ನ ಸ್ನೇಹಿತನ ಮಾತುಗಳನ್ನು ಕೇಳಿ ದುಃಖ ಪಡುತ್ತಿದ್ದೀಯಾ? ಆಗ
ವ್ಯಕ್ತಿ, ಹೌದು ಸ್ವಾಮಿ, ಅವನ ಮಾತುಗಳು ನನಗೆ ತುಂಬಾ ನೋವುಂಟು ಮಾಡಿದವು. ಆಗ ವಿಷ್ಣುವು, ನಿನಗೆ ಯಾವುದು ಹೆಚ್ಚು ನೋವುಂಟು ಮಾಡುತ್ತದೆ, ನಿನ್ನ ವೈಫಲ್ಯನ ಅಥವಾ ನಿನ್ನ ಸ್ನೇಹಿತನ ಯಶಸ್ಸ? ಈ ಪ್ರಶ್ನೆಯಿಂದ ಆ ವ್ಯಕ್ತಿ ಒಂದು ಕ್ಷಣ ಸುಮ್ಮನಿದ್ದು ನಂತರ ಆತನು, ಸ್ವಾಮಿ, ನಿಜ ಹೇಳ್ಬೇಕು ಅಂದ್ರೆ ನನ್ನ ಸ್ನೇಹಿತನ ಯಶಸ್ಸು ನನ್ನ ವೈಫಲ್ಯಕ್ಕಿಂತ ನನಗೆ ಹೆಚ್ಚು ನೋವುಂಟು ಮಾಡುತ್ತಿದೆ ಎನ್ನುತ್ತಾನೆ. ಆಗ ವಿಷ್ಣು ಮತ್ತೆ ಕೇಳುತ್ತಾರೆ, ಒಂದು ವೇಳೆ ನಿನ್ನ ಗೆಳೆಯ ವಿಫಲವಾದ್ರೆ ನಿನಗೆ ಸಂತೋಷವಾಗುತ್ತಾ? ಆಗ ಆ ವ್ಯಕ್ತಿ, ಹೌದು ಸ್ವಾಮಿ, ನಾನು ಸಂತೋಷವಾಗಿರುತ್ತೇನೆ. ಆಗ ವಿಷ್ಣು ಮುಗುಳ್ನಗುತ್ತಾ, ಅಂದ್ರೆ ನಿನ್ನ ಸಂತೋಷ ನಿನ್ನ ಸ್ನೇಹಿತರ ಮೇಲೆ ಆಧಾರವಾಗಿದೆ. ಆತನು ನಿನಗೆ ಸಂತೋಷ ನೀಡಬಲ್ಲ, ಜೊತೆಗೆ ದುಃಖ ಪಡುವಂತೆ ಮಾಡಬಲ್ಲನು. ನೀನು ಸ್ವಯಂವಾಗಿ ನೀನು ಸಂತೋಷ ಪಡಿಸಿಕೊಳ್ಳಲಾರೆ, ಹಾಗೆಯೇ ದುಃಖ ತಂದುಕೊಳ್ಳಲಾರೆ. ಅಂದ್ರೆ ನೀನು ನಿನ್ನ ಸ್ನೇಹಿತನ ಗುಲಾಮನಾಗಿದ್ದೀಯಾ. ಅದಕ್ಕಾಗಿ ನೀನು ಏನನ್ನು ಸಾಧಿಸಲು ಸಾಧ್ಯವಾಗಿಲ್ಲ. ಶಿವನು ಪಾರ್ವತಿಗೆ ಹೇಳಿದರು. ಪಾರ್ವತಿ, ವಿಷ್ಣು ಸ್ವಲ್ಪ ಕೋಪಗೊಂಡು ಅಲ್ಲಿಂದ ಹೋಗುವುದಕ್ಕೆ ಸಿದ್ಧರಾಗುತ್ತಾರೆ. ಆಗ ಆ ವ್ಯಕ್ತಿ ಭಯಭೀತನಾಗಿ ವಿಷ್ಣುವಿನ ಮುಂದೆ ಕೈಗಳನ್ನು ಕಟ್ಟಿಕೊಂಡು ನಿಂತುಕೊಳ್ಳುತ್ತಾನೆ. ಸ್ವಾಮಿ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ. ನಿಮ್ಮ ಮಾತುಗಳನ್ನು ಕೇಳಿದ ನಂತರ ನನಗೆ ಸ್ವಲ್ಪ ಭರವಸೆ ಮೂಡಿತು. ನಾನು ಏನು ಮಾಡಬೇಕು ಎಂದು ಬೇಡಿಕೊಂಡನು. ಆಗ ವಿಷ್ಣುವು, ನೀನು ನನ್ನ ಮಾತು ಕೇಳುತ್ತೀಯಾ? ನಾನು ನಿನಗೆ ದಾರಿ ತೋರಿಸುತ್ತೇನೆ ಎಂದು ಹೇಳಿ, ನಾವು ಬಾಹ್ಯ ವಸ್ತುಗಳು ಅಥವಾ ಜನರ ಮೇಲೆ ಭರವಸೆ ಇಟ್ಟಾಗ ನಮ್ಮ ಸಂತೋಷ ಮತ್ತು ದುಃಖವು ಅವುಗಳ ಮೇಲೆ ಆಧಾರವಾಗಿರುತ್ತವೆ. ನಾವು ಹಾಗೆ ಮಾಡಿದರೆ ನಾವು ಬಲಹೀನರಾಗುತ್ತೇವೆ. ಬದಲಾಗಿ ನಿನ್ನ ಮೇಲೆ ನೀನು ಭರವಸೆ ಇಟ್ಟುಕೋ. ನೀನು ಪೂರ್ತಿ ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ಯಶಸ್ಸು ನಿಮ್ಮ ಪಾದಗಳನ್ನು ಮುಟ್ಟುತ್ತದೆ. ನಿಮ್ಮ ಕಠಿಣ ಪರಿಶ್ರಮ, ನಂಬಿಕೆ ಮತ್ತು ಶಕ್ತಿಯಿಂದ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು. ನಿನ್ನ ಸ್ನೇಹಿತ ನಿನ್ನನ್ನು ನೋಯಿಸಲು ಬರುತ್ತಾನೆ ಎಂದು ನೀನು ಭಾವಿಸುತ್ತಿದ್ದೀಯಾ, ಆದರೆ ನೀನು ಅವನ ಮಾತುಗಳ ಬಗ್ಗೆ ಯೋಚಿಸಿದರೆ ಅವನು ಯಾವುದೇ ತಪ್ಪು ಹೇಳುತ್ತಿಲ್ಲ. ಅವನ ಮಾತುಗಳು ನಿನಗೆ ನೋವುಂಟು ಮಾಡಬಹುದು, ಆದರೆ ಅವನು ತನ್ನ ಅನುಭವಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದಾನೆ. ನೀನು ಅವನ ಮಾತುಗಳಿಗೆ ಅಸೂಯೆ ಪಡದೆ ಆತನಿಗೆ ಕೃತಜ್ಞನಾಗಿರಬೇಕು. ಆತನು ಅವನ ಗೆಲುವಿನ ಮೂಲಕ ನಿನಗೆ ಅನುಭವ ನೀಡುತ್ತಿದ್ದಾನೆ. ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಿ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಒಂದು ದಿನ ನೀನು ಕೂಡ ವಿಜಯವನ್ನು ಸಾಧಿಸುತ್ತೀಯಾ. ಈಗ ನೀನು ದುರದೃಷ್ಟವೆಂದು ಅಂದುಕೊಳ್ಳುತ್ತಿರುವ ಈ ಸಮಯ ಬದಲಾಗುತ್ತದೆ. ನಿನಗೆ ಒಳ್ಳೆಯ ಸಮಯ ಬಂದಾಗ ನಿನ್ನ ಆಲೋಚನೆಗಳು ಸಹ ಬದಲಾಗುತ್ತವೆ. ಆದರೆ ಜಾಗ್ರತೆ, ನಿನಗೆ ಒಳ್ಳೆಯ ಸಮಯ ಪ್ರಾರಂಭವಾದಾಗ ನಿಮ್ಮ ಸ್ನೇಹಿತರು ನಿಮ್ಮ ಬಳಿಗೆ ಬಂದು ತನ್ನ ವೈಫಲ್ಯದ ಕಥೆಗಳನ್ನು ಹೇಳಿ ಅವರು ನಿನ್ನನ್ನು ಗೊಂದಲಗೊಳಿಸಿ ನಿನ್ನ ಆತ್ಮವಿಶ್ವಾಸವನ್ನು ಅಲುಗಾಡಿಸಲು ಪ್ರಯತ್ನಿಸುತ್ತಾರೆ. ಆಗಲೂ ಸಹ ನಿನ್ನ ಬುದ್ಧಿವಂತಿಕೆಯನ್ನು ಬಳಸಬೇಕು. ಈಗ ನೀನು ಅವನ ಯಶಸ್ವಿಗೆ ಅಸೂಯೆ ಪಡುತ್ತಿರುವಂತೆ ನಾಳೆ ಅವನು ನಿನ್ನ ಯಶಸ್ವಿಗೆ ಅಸೂಯೆ ಪಡುತ್ತಾನೆ. ನೀನು ನೋವಿನಲ್ಲಿರುವುದನ್ನು ನೋಡಿ ಅವನು ಸಂತೋಷ ಪಡುತ್ತಾನೆ. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸು. ಆಗ ಯಶಸ್ಸು ಕಠಿಣ ಪರಿಶ್ರಮದಿಂದ ಮಾತ್ರ ಬರುತ್ತದೆ. ವಿಷ್ಣು ಮಾತುಗಳನ್ನು ಮುಂದುವರಿಸುತ್ತಾ, ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿ ನಿಮ್ಮ ಸ್ವಂತ ಶ್ರಮದಿಂದ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ಇದು ಸ್ವಾವಲಂಬನೆ ಮತ್ತು ಯಶಸ್ಸಿನ ಹಾದಿ. ಆಗ ಆ ವ್ಯಕ್ತಿ, ಸ್ವಾಮಿ, ನೀವು ಹೇಳಿದ್ದು ಸರಿ, ಆದ್ರೆ ನನ್ನ ದೊಡ್ಡ ಸಮಸ್ಯೆ ಏನು ಅಂದ್ರೆ ನನ್ನ ಕುಟುಂಬಕ್ಕೆ ನನ್ನ ಮಾತುಗಳು ಅರ್ಥವಾಗುತ್ತಿಲ್ಲ. ನಾನು ಅವರಿಗೆ ಒಳ್ಳೆಯದನ್ನು ಮಾಡಲು ಬಯಸುತ್ತೇನೆ, ಆದ್ರೆ ಅವರು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಈಗ ಅವರು ನನ್ನನ್ನು ಬಿಟ್ಟು ಹೋದರು. ಆಗ ವಿಷ್ಣುವು, ನಿನ್ನ ಮಾತು ನನಗೆ ಅರ್ಥವಾಯಿತು. ನೀನು ಪ್ರಶಂಸೆ ಬಯಸುತ್ತಿದ್ದೀಯಾ. ಈ ಲೋಕದಲ್ಲಿ ಅನೇಕ ಜನರು ಅದನ್ನೇ ಬಯಸುತ್ತಾರೆ. ನಾವು ಏನನ್ನಾದರೂ ಮಾಡಿದಾಗ ನಾವು ಪ್ರಶಂಸೆಯನ್ನು ನಿರೀಕ್ಷಿಸುತ್ತೇವೆ, ಆದ್ರೆ ಅದು ಆಗದಿದ್ದರೆ ನಮಗೆ ದುಃಖವಾಗುತ್ತದೆ. ನಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಸ್ವಾರ್ಥಗಳು ಎಂದು ಅಂದುಕೊಳ್ಳುತ್ತೇವೆ. ಆದರೆ ಯೋಚನೆ ಮಾಡಿ, ನೀವು ಅದನ್ನು ನಿಮ್ಮ ಕುಟುಂಬಕ್ಕಾಗಿ ಮಾಡುತ್ತಿದ್ದೇವೆ ಎಂದು ನೀವು ಅಂದುಕೊಂಡಿರುತ್ತೀರಾ, ಆದರೆ ನಿಜವಾಗಿಯೂ ನೀವು ಅದನ್ನು ನಿಮ್ಮ ಸ್ವಂತ ಸಂತೋಷಕ್ಕಾಗಿ ಮಾಡಿರುತ್ತೀರಾ. ನಿಮ್ಮ ಕುಟುಂಬಕ್ಕಾಗಿ ಮಾಡುವುದು ಎಂದರೆ ನಿಮಗಾಗಿ ಮಾಡಿದ್ದೀರಾ ಎಂದು ಅರ್ಥ. ಒಂದು ವೇಳೆ ಇತರರಿಗೋಸ್ಕರ ಮಾಡುತ್ತಿದ್ದೇನೆ ಎಂದು ಭಾವಿಸಿದರೆ ನೀನು ಯಾವಾಗಲೂ ದುಃಖ ಪಡುತ್ತಿರುತ್ತೀಯಾ. ಅದೇ ನೀವು ಅದನ್ನು ನಿಮಗಾಗಿ ನಿಮ್ಮ ಸ್ವಂತ ಸಂತೋಷಕ್ಕಾಗಿ ಮಾಡುತ್ತಿದ್ದೀರಿ ಎಂದು ನೀವು ಭಾವಿಸಿದರೆ ನಿಮಗೆ ಯಾರ ಹೊಗಳಿಕೆಯೂ ಅಗತ್ಯವಿಲ್ಲ. ಇತರರ ಪ್ರತಿಕ್ರಿಯೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುವುದಿಲ್ಲ. ಇದು ಸ್ವಾವಲಂಬನೆಯ ಮಾರ್ಗ. ಶಿವನು ಪಾರ್ವತಿ ದೇವಿಗೆ, ಪಾರ್ವತಿ, ವಿಷ್ಣುವಿನ ಮಾತನ್ನು ಕೇಳಿ ಸ್ವಲ್ಪ ಸಮಯ ಆ ವ್ಯಕ್ತಿ ಮೌನವಾಗಿ ಆಲೋಚನೆ ಮಾಡುತ್ತಾನೆ. ವಿಷ್ಣು ಆತನಿಗೆ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸದ ಬಗ್ಗೆ ಹೇಳಿದರು. ಇದು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಜೀವನಕ್ಕೆ ಅವಶ್ಯಕ. ಆಗ ಆ ವ್ಯಕ್ತಿ, ಸ್ವಾಮಿ, ನೀವು ಹೇಳಿದ್ದು ಸತ್ಯ. ನಾನು ನನ್ನ ದುರದೃಷ್ಟವನ್ನು ಇತರರ ಕೈಯಲ್ಲಿ ಇಟ್ಟಿದ್ದೆನು. ಈಗ ನಾನು ನನ್ನ ಅದೃಷ್ಟವನ್ನು
ಕೆಲಸವನ್ನು ನನ್ನ ಕೈಗೆ ತೆಗೆದುಕೊಳ್ಳುತ್ತೇನೆ. ನಾನು ಮತ್ತೆ ಈಗ ನನ್ನ ಕೆಲಸವನ್ನು ಪೂರ್ಣ ಕಷ್ಟದಿಂದ ಪ್ರಾರಂಭಿಸುತ್ತೇನೆ. ನಾನು ಯಶಸ್ಸನ್ನು ಸಾಧಿಸುವವರೆಗೂ ವಿಶ್ರಮಿಸುವುದಿಲ್ಲ ಎಂದು ಹೇಳಿದನು. ಆಗ ಶಿವನು, ಪಾರ್ವತಿ, ವಿಷ್ಣುವು ಆ ವ್ಯಕ್ತಿಯ ಮಾತುಗಳನ್ನು ಕೇಳಿ ಮುಗುಳ್ನಗುತ್ತಾ ತನ್ನ ಚೀಲದಿಂದ ಒಂದು ಸಣ್ಣ ಪೆಟ್ಟಿಗೆಯನ್ನು ತೆಗೆದುಕೊಂಡರು. ಆ ಪೆಟ್ಟಿಗೆಯನ್ನು ಆತನಿಗೆ ಕೊಟ್ಟು ಈ ರೀತಿಯಾಗಿ ಹೇಳುತ್ತಾರೆ, ಈ ಪೆಟ್ಟಿಗೆಯನ್ನು ಯಾವಾಗಲೂ ನಿನ್ನ ಬಳಿಯೇ ಇಟ್ಟುಕೋ. ಅದರಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ. ಅದು ನಿನ್ನನ್ನು ಯಾವುದೇ ದೊಡ್ಡ ತೊಂದರೆ ಇದ್ದರೂ ನಿನ್ನನ್ನು ಪಾರು ಮಾಡುತ್ತದೆ. ಆದರೆ ನೆನಪಿಟ್ಟುಕೋ, ನಿನ್ನ ಜೀವನದಲ್ಲಿ ಬದುಕಲು ಯಾವುದೇ ಮಾರ್ಗವಿಲ್ಲದಿದ್ದಾಗ ಮಾತ್ರ ನೀನು ಈ ಪೆಟ್ಟಿಗೆಯನ್ನು ತೆರೆಯಬೇಕು. ಈ ಜಗತ್ತು ನಿನಗೆ ನಿಷ್ಪ್ರಯೋಜಕನೆಂದು ಹೇಳಿದಾಗ ಮಾತ್ರ ಈ ಪೆಟ್ಟಿಗೆಯನ್ನು ತೆರೆಯಬೇಕು. ಒಂದು ವೇಳೆ ನೀನು ಅದನ್ನು ಸಮಯಕ್ಕಿಂತ ಮೊದಲು ತೆರೆದರೆ ಅದರಲ್ಲಿರುವ ಎಲ್ಲ ರಹಸ್ಯಗಳು ನಾಶವಾಗುತ್ತವೆ. ಆದ್ದರಿಂದ ಅದನ್ನು ಎಚ್ಚರಿಕೆಯಿಂದ ಇರಿಸು. ತುರ್ತು ಸಂದರ್ಭದಲ್ಲಿ ಮಾತ್ರ ಇದನ್ನು ಬಳಸು. ಶಿವನು ಪಾರ್ವತಿ ದೇವಿಗೆ, ಪಾರ್ವತಿ, ಆ ವ್ಯಕ್ತಿ ವಿಷ್ಣುವಿಗೆ ಮಾತು ಕೊಟ್ಟು, ಸ್ವಾಮಿ, ನಿಮ್ಮ ಮಾತನ್ನು ನಾನು ಗೌರವಿಸುತ್ತೇನೆ. ನನ್ನ ಕಷ್ಟಗಳಿಗೆ ಬೇರೆ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವವರೆಗೂ ಈ ಪೆಟ್ಟಿಗೆಯನ್ನು ತೆರೆಯುವುದಿಲ್ಲ. ಆ ವ್ಯಕ್ತಿ ವಿಷ್ಣುವಿನ ಸಲಹೆಯನ್ನು ಅನುಸರಿಸಿ ಹೊಸ ಉತ್ಸಾಹದಿಂದ ಮತ್ತೆ ತನ್ನ ಜೀವನವನ್ನು ಪ್ರಾರಂಭಿಸಿದನು. ನಿಧಾನವಾಗಿ ಅವನ ಶ್ರಮಕ್ಕೆ ಫಲ ಸಿಕ್ಕಿತು. ಅವನ ಜೀವನದಲ್ಲಿ ಬದಲಾವಣೆಗಳು ಬಂದವು. ನೆನಪಿಡಿ, ಸಮಯ ಎಂದಿಗೂ ಒಂದೇ ಆಗಿರುವುದಿಲ್ಲ. ಕೆಟ್ಟ ಸಮಯಗಳು ಬರುವಂತೆಯೇ ಒಳ್ಳೆ ಸಮಯಗಳು ಸಹ ಖಂಡಿತ ಬರುತ್ತವೆ. ಆದ್ರೆ ತನ್ನ ಕರ್ಮದಲ್ಲಿ ದೃಢ ನಂಬಿಕೆ ಇಡುವ ವ್ಯಕ್ತಿ ಮಾತ್ರ ತನ್ನ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಬಲ್ಲ. ಪಾರ್ವತಿ, ಒಂದು ದಿನ ಆ ವ್ಯಕ್ತಿಯ ರಾಜ್ಯದ ಮೇಲೆ ನೆರೆಯ ರಾಜ್ಯವು ದಾಳಿ ಮಾಡಿತು. ಆ ದಾಳಿಯಲ್ಲಿ ಶತ್ರು ರಾಜನು ಇಡೀ ರಾಜ್ಯವನ್ನೇ ಆಕ್ರಮಿಸಿಕೊಂಡನು. ಸೈನಿಕರು ವ್ಯಾಪಾರಿಯನ್ನು ಸುತ್ತುವರೆದು ಅವನ ಎಲ್ಲ ಆಸ್ತಿ ಮತ್ತು ಹಣವನ್ನು ಲೂಟಿ ಮಾಡಿದರು. ಅವನ ಮನೆಗೆ ಬೆಂಕಿ ಹಚ್ಚಲಾಯಿತು. ಆ ವ್ಯಾಪಾರಿ ತನ್ನ ಜೀವ ಉಳಿಸಿಕೊಳ್ಳಲು ಕುಟುಂಬದೊಂದಿಗೆ ಓಡಿ ಹೋದನು. ಅವನು ಹಲವು ದಿನಗಳ ಕಾಲ ಅಲ್ಲಿ ಇಲ್ಲಿ ಅಲೆದಾಡಿದನು. ಆಹಾರವಿಲ್ಲದೆ ಅವನ ಇಡೀ ಕುಟುಂಬ ಹಸಿವಿನಿಂದ ಬಳಲುತ್ತಿತ್ತು. ಆ ಸಮಯದಲ್ಲಿ ಅವರ ಮಗು ತೀವ್ರ ಅಸ್ವಸ್ಥವಾಗಿತ್ತು. ಚಿಕಿತ್ಸೆ ಸಿಗದೆ ಮಗು ಸಂಕಷ್ಟದಲ್ಲಿತ್ತು. ಈ ದೃಶ್ಯವನ್ನು ನೋಡಿ ವ್ಯಾಪಾರಿಯ ಹೃದಯ ಒಡೆದು ಹೋಯಿತು. ನನ್ನ ಬಳಿ ಊಟಕ್ಕೂ ಹಣವಿಲ್ಲ. ನನ್ನ ಮಗುವಿಗೆ ನಾನು ಹೇಗೆ ಚಿಕಿತ್ಸೆ ಕೊಡಿಸಲಿ? ಈ ದುರಂತ ಅವನನ್ನು ತೀವ್ರವಾಗಿ ಧ್ವಂಸಗೊಳಿಸಿತು. ಈ ಸಂದರ್ಭ ವ್ಯಾಪಾರಿಯನ್ನು ತೀವ್ರ ಹತಾಶೆ ಸ್ಥಿತಿಗೆ ತಳ್ಳಿದವು. ಜೀವನ ವ್ಯರ್ಥ ಎಂದು ಅವನಿಗೆ ಅನಿಸಿತು. ಅವನು ಎಷ್ಟೇ ಸಾಧಿಸಿದರೂ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಕೊನೆಯಲ್ಲಿ ಎಲ್ಲವೂ ನಾಶವಾಗುತ್ತದೆ. ಬದುಕಿ ಏನು ಪ್ರಯೋಜನ ಎಂಬ ಸತ್ಯ ಆತನಿಗೆ ಅರ್ಥವಾಯಿತು. ಶಿವನು ಪಾರ್ವತಿಗೆ ಹೇಳಿದರು. ಈ ಹತಾಶೆಯಲ್ಲಿ ಆ ವ್ಯಾಪಾರಿ ತನ್ನ ಕುಟುಂಬದೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದನು. ಆ ಕೊನೆಯ ಹೆಜ್ಜೆ ಇಡುವ ಮೊದಲು ಅವನಿಗೆ ವಿಷ್ಣು ಕೊಟ್ಟಿರುವ ಪೆಟ್ಟಿಗೆ ನೆನಪಾಯಿತು. ಶ್ರೀ ಮಹಾವಿಷ್ಣು ಹೇಳಿದ್ದರು, ಜಗತ್ತಿನಲ್ಲಿ ಯಾವುದೇ ಮಾರ್ಗವಿಲ್ಲದಿದ್ದಾಗ, ಜೀವನ ವ್ಯರ್ಥವಾಗಿದೆ ಎಂದು ನಿನಗೆ ಅನಿಸಿದಾಗ ಈ ಪೆಟ್ಟಿಗೆಯನ್ನು ತೆರೆಯಿರಿ. ನೀವು ಇದರಲ್ಲಿರುವ ಪತ್ರವನ್ನು ಓದಿದರೆ ನಿಮ್ಮ ಎಲ್ಲ ತೊಂದರೆಗಳು ಮಾಯವಾಗುತ್ತವೆ. ಆಗ ವ್ಯಾಪಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಆ ಪೆಟ್ಟಿಗೆಯನ್ನು ತೆರೆಯಲು ನಿರ್ಧರಿಸಿದನು. ಬಹುಶಃ ಇದರಲ್ಲಿ ನನ್ನ ಜೀವನಕ್ಕೆ ಮಾರ್ಗದರ್ಶನ ಇರಬಹುದು ಎಂದು ಅಂದುಕೊಂಡನು. ತಕ್ಷಣ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿರುವ ಪತ್ರವನ್ನು ಓದಿದ ತಕ್ಷಣ ಆತನ ನಿರಾಶೆಯೆಲ್ಲ ಹೊರಟು ಹೋಯಿತು. ಆಗ ಪಾರ್ವತಿ ದೇವಿ ಆಶ್ಚರ್ಯದಿಂದ, ಪ್ರಭು, ಆ ಪತ್ರದಲ್ಲಿ ಏನು ಬರೆದಿತ್ತು? ಅದು ಆ ವ್ಯಕ್ತಿಯ ಆಲೋಚನೆಯನ್ನು ಹೇಗೆ ಬದಲಾಯಿಸಿತು? ಆಗ ಶಿವನು ನಗುತ್ತಾ ಹೇಳುತ್ತಾರೆ, ಪಾರ್ವತಿ, ಆ ಪತ್ರದಲ್ಲಿ ಬರೆದಿತ್ತು, ಈ ಸಮಯ ಕೂಡ ಕಳೆದು ಹೋಗುತ್ತದೆ. ಆಗ ಪಾರ್ವತಿ ದೇವಿ ಆಶ್ಚರ್ಯದಿಂದ ಕೇಳುತ್ತಾರೆ, ಪ್ರಭು, ಇದರ ಅರ್ಥವೇನು? ಆಗ ಶಿವನು ವಿವರಿಸುತ್ತಾರೆ, ಪಾರ್ವತಿ, ಜೀವನದಲ್ಲಿ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಳ್ಳೆಯ ದಿನಗಳು ಬಂದರೆ ಅವು ಕಳೆದು ಹೋಗುತ್ತವೆ. ಅದೇ ರೀತಿ ಕೆಟ್ಟ ದಿನಗಳು ಬಂದರೆ ಅವು ಕೂಡ ಶಾಶ್ವತ ಅಲ್ಲ. ಸಮಯ ಬದಲಾಗುತ್ತಿರುತ್ತದೆ. ಆದ್ದರಿಂದ ಮನುಷ್ಯ ಯಾವಾಗಲೂ ನಿರಾಶೆಗೊಳ್ಳಬಾರದು. ಧೈರ್ಯ, ತಾಳ್ಮೆಯಿಂದ ಕಷ್ಟಪಡಬೇಕು. ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕೆಟ್ಟ ದಿನಗಳು ಎಷ್ಟೇ ಕಠಿಣವಾಗಿದ್ದರೂ ಅವು ಕೊನೆಗೊಳ್ಳುತ್ತವೆ. ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿದರೆ ಯಶಸ್ಸು ಅವನನ್ನು ಕಾಯುತ್ತದೆ. ಆ ವ್ಯಕ್ತಿ ಆ ಪತ್ರದಲ್ಲಿರುವ ಮಾತುಗಳನ್ನು ಓದಿ ತನ್ನ ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡನು. ತನ್ನ ಕೆಟ್ಟ ದಿನಗಳು ಹೇಗೆ ಬದಲಾಗಿ ಒಳ್ಳೆ ದಿನಗಳು ಬಂದಿವೆಯೋ, ಈಗ ಈ ಕೆಟ್ಟ ದಿನಗಳು ಸಹ ಬದಲಾಗುತ್ತವೆ ಎಂದು ಅವನು ಅರ್ಥ ಮಾಡಿಕೊಂಡನು. ಮತ್ತೆ ತನ್ನ ಜೀವನವನ್ನು ಹೊಸ ಉತ್ಸಾಹದಿಂದ ಪುನರ್ ನಿರ್ಮಿಸಲು ನಿರ್ಧರಿಸಿದನು. ಆತನು ತನ್ನ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮತ್ತೆ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಿದನು. ನಿಧಾನವಾಗಿ ತನ್ನ ಕಠಿಣ ಪರಿಶ್ರಮದ ಫಲವನ್ನು ನೀಡಿತು. ಒಂದು ದಿನ ಆತನು ತನ್ನ ನಗರದ ಅತ್ಯಂತ ಯಶಸ್ವಿ ಉದ್ಯಮಿಯಾದನು ಮತ್ತು ತನ್ನ
ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಜೀವಿಸಿದನು. ಸ್ನೇಹಿತರೆ, ಈ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ನಾವು ಎಂದಿಗೂ ಧೈರ್ಯ ಕಳೆದುಕೊಳ್ಳಬಾರದು. ಕಾಲ ಯಾವಾಗಲೂ ಬದಲಾಗುತ್ತಿರುತ್ತದೆ. ನಮ್ಮ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವು ನಿಜವಾದ ಶಿವಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.